ರೋಡಲ್ಲೂ ಹೋಗಿಲ್ಲೇ ದೇವ್ರ ಮನೆಗೆ ಹೋಗೋಂಥದ್ದು. ಇದು ಸತತವಾಗಿ ಇಲ್ಲಿ ಭಾರಿ ಮಳೆ ಆಗುತ್ತೆ. ಭಾರಿ ಮಳೆ ಆಗಿ ರೋಡೆಲ್ಲ 3 ವರ್ಷದಿಂದನೂ ಇದಕ್ಕೊಂದು ಟಾರ್ ಸಮೇತ ಒಂದು ಪ್ಯಾಚ್ ವರ್ಕ್ ಸಮೇತ ಆಗಿಲ್ಲ. ನಾವು ಭಾಳ ದಿವಸಗಳಿಂದ ಅಧಿಕಾರಿಗಳಿಗೆ, MLAಗಳಿಗೆ, MP ಗಳಿಗೆ, ಯಾರ್ಯಾರು ಪೊಲಿಟಿಕ್ಸಲ್ಲಿದ್ದಾರೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿಬಿಟ್ಟು ಮಾಡಿಕೊಡಿ, ಹೋಗೋಕ್ಕೆ ಭಾರಿ ಸಮಸ್ಯೆ ಆಗ್ತಿದೆ. ಭಾರಿ ಗುಂಡಿ ಬಿದ್ದಿದೆ. ಇಲ್ಲಿ ಟೂರಿಸ್ಟರು ಭಾರಿ ತಿರುಗಾಡ್ತಾರೆ. ನಮಗೂ ಹೋಗೋಕ್ಕೆ ಆಗ್ತಿಲ್ಲ ಅಂತೆಲ್ಲ ಏನು ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. MP ಆಗಲಿ MLA ಆಗಲಿ ಯಾರೂ ಇದ್ರ ಬಗ್ಗೆ ಇದು ವಹಿಸಲೇ ಇಲ್ಲ. ಹಾಗಾಗಿ ನಾವೇ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಕೈಲಾದಷ್ಟು ಎಷ್ಟೆಷ್ಟಾಗುತ್ತೆ ಒಬ್ಬರು ಎಲ್ಲ ದುಡ್ಡು ಹಾಕ್ಕೊಂಡು ನಾವೇ ಈಗ ಇದನ್ನ ರಿಪೇರಿ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಇದು ಹೆಂಗಾಗಿದೆ ಅಂದರೆ ಟ್ಯಾಕ್ಸು ನಾವು ಬೇರೆ ಇದರಲ್ಲಿ ಟ್ಯಾಕ್ಸ್ ಕಟ್ತೀವಿ. ನಮ್ಗೆ ಏನೋ ಒಂದು ತಿರುಗಾಡಕ್ಕೆ ಸೌಲಭ್ಯವನ್ನು ಮಾಡಿಕೊಡ್ಲಿ ಅಂತ ಹೇಳಿದ್ರೆ ಯಾರು ನಮಗೆ ಇದೇ ಮಾಡ್ತಿಲ್ಲ. ನಮ್ಮ ದುಡ್ಡಲ್ಲಿ ನಾವು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಇದು ನೋಡಿದರೆ ಪ್ರವಾಸ ತಾಣ ಅದು ಇದು ಅಂತೇಳಿ ಭಾರಿ ಮಾಡ್ತಾ ಇರ್ತಾರೆ. ಅದಕ್ಕೊಂದು ಅನುದಾನ ಬಿಟ್ಟು ಪ್ರವಾಸ ತಾಣಕ್ಕೆ ಎಷ್ಟು ಅನುದಾನ ಬಿಟ್ಟು ಒಂದು ರೋಡ್ ಮಾಡ್ಕೋಬೋದು. ಇದು MP MLA ಎಲ್ಲರೂ ಒಂದು ಮುತುವರ್ಜಿ ವಹಿಸಿ ಮಾಡಿಕೊಡ್ಬೇಕಾಗುತ್ತೆ. ಬರೀ ಪ್ರವಾಸಿ ತಾಣ ಅಂತ ಹೆಸರು ಮಾಡ್ಕೊಂಡು ಸುಮ್ಮನಲ್ಲಿ ಕೂರೋದಲ್ಲ. ಇಲ್ಲಿರೋ ಸಾರ್ವಜನಿಕರಿಗೆ ಭಾರಿ ಸಮಸ್ಯೆ ಆಗ್ತಿದೆ. ಪ್ರವಾಸಿ ತಾಣ ಅಂದಮೇಲೆ ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಬೇಕು. ಇಲ್ಲಿ ರೋಡ್ಗಳು ಸರಿ ಇಲ್ಲದೆ ಗುಂಡಿ ಬಿತ್ಕೊಂಡು ನಮ್ಮ ಕಾರ್ಗಳು ದಿನ ತಕ್ಕಣಂಗೆ ದಿನ ಗ್ಯಾರೇಜು ರಿಪೇರಿ ದುಡ್ಡು ಅಲ್ಲಿಗೆ ಹಾಕೋಕ್ಕಾಗಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಚೂರು ಬೇಗ ಎತ್ತೆಚ್ಕೊಂಡು MLA MPಗಳು ಅದನ್ನ ಅಧಿಕಾರಿಗಳು ಏನಿದೆ ಈ ರೋಡಿಗೆ ಬೇಗ ಅನುದಾನ ಮಾಡಿ ಒಂದು ಕಾಂಕ್ರೀಟ್ ರೋಡ್ ಮಾಡಿಕೊಡ್ಬೇಕು. 900 ಮೀಟ್ರ್ ಇದೆ. ಅದಕ್ಕೆ ಕಾಂಕ್ರೀಟ್ ರೋಡ್ ಮಾಡಿಕೊಡ್ಲೇಬೇಕು. ಅದು ಬೇಡಿಕೆ ಇರ್ತಿದ್ವಿ ಗ್ರಾಮಸ್ಥರೆಲ್ಲ ಸೇರಿ.